ನಮಸ್ಕಾರ. ನಾನು ಸಿಗ್ಲಿ ಬಶ್ಯ. ಇವತ್ತು ತೆಲುಗು ರಾಜ್ಯದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಇಸ್ಲಾಂದವರಿಗೆ ಅವಕಾಶ ಇಲ್ಲ ಅಂತ. ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಇಸ್ಲಾಂದವ್ರಿಗೆ ಅವಕಾಶ ಇಲ್ಲ ಅಂತ. ಮತ್ತು ಸ್ವತಂತ್ರ ಪಡಿಬೇಕಾದಾಗ ಇಸ್ಲಾಂ ಧರ್ಮದ ಅವಕಾಶ ಇತ್ತಲ್ಲ. ಯಾಕಂದರೆ ಸ್ವತಂತ್ರಕ್ಕೋಸ್ಕರ ನೀವು ಇಸ್ಲಾಂದವ್ರು ಪ್ರಾಣ ಬಿಡ್ರಿ, ನಾವು ಬ್ರಿಟಿಷ್ನರ ಗುಲಾಮಗಿರಿಯಲ್ಲಿ ಎಲ್ಲ ದೇಶದ ಆಸ್ತಿ ನಮ್ಮ ಹೆಸರಿನಲ್ಲಿ ಮಾಡ್ಕೊತೀವಿ ಅಂದವ್ರು ನೀವು. ಅರ್ಥಾತ ಚಂದ್ರಬಾಬು ನಾಯ್ಡು ಇಡೀ ಭಾರತ ದೇಶದ ಪ್ರತಿಯೊಂದು ರಾಜ್ಯದ ಪ್ರಜೆಗಳು ತಿರುಪತಿ ತಿಮ್ಮಪ್ಪನ ಬೆಳಕಿ ತಂದವರು ಪ್ರಜಾಪ್ರಭುತ್ವದ ಪ್ರಜೆಗಳು. ಚಂದ್ರಬಾಬು ನಾಯ್ಡು ನೀನಲ್ಲ, ನಿಮ್ಮಪ್ಪ ಅಲ್ಲ ಬೆಳಕಿ ತಂದಿದ್ದು. ನೀನು ಸತ್ತು ಹೋಗ್ತೀಯ, ನೀನು ಸತ್ತು ಹೋಗ್ತೀಯ, ನಿನ್ನ ಆದೇಶನೂ ನಿನ್ನ ಜೊತೆಲೇ ಸತ್ತು ಹೋಗ್ತತಿ. ಅರ್ಥ ಆಗ್ತಿಲ್ಲ? ಈ ದೇಶನ ಎಂತಿಂಥವ್ರ ಆಳಿ ಬಾಳಿ ಹಾಳು ಮಾಡಿ ಮುರಾಬುಟ್ಟಿ ಮಾಡಿ ಹೋಗಿದ್ರು. ಇಸ್ಲಾಂದವ್ರು 800 ವರ್ಷ ಈ ದೇಶನ ಆಳಿದರು, ಹಾಳು ಮಾಡಿದರು, ಕೆಲವೊಂದು ವ್ಯವಸ್ಥೆಗಳನ್ನ ಬಿಟ್ಟು ಹೋದರು. ಆದರೆ ಅವರು ಇದಕ್ಕೆ ಹಿಂದೂಸ್ತಾನ ಅಂತಲೇ ಕರಿತಿದ್ರು. ಇದಕ್ಕೆ ಬೇರೆ ಸ್ಥಾನ ಯಾರು ಕೊಡೋಕ್ಕಾಗಂಗಿಲ್ಲ. ಅದಕ್ಕೋಸ್ಕರ ಬ್ರಿಟಿಷ್ ಗುಲಾಮಗಿರಿಯಲ್ಲಿ ತಲೆ ಹಿಡಿಯೋ ಕೆಲಸ ಮಾಡ್ತಿದ್ರಲ್ಲ, ಅವ್ರ ರಕ್ತಕ್ಕೇನಾದರೂ ಹುಟ್ಟಿರ್ಬೇಕು ಇವತ್ತು ಚಂದ್ರಬಾಬು ನಾಯ್ಡು. ಅದಕ್ಕೆ ಇಂಥ ಮಾತು ಹೇಳ್ತಾನೆ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರತಿಯೊಂದು ರಾಜ್ಯದ ಇಸ್ಲಾಂದವರು ಅತಿ ಹೆಚ್ಚು ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಿ ಪ್ರಾಣ ತ್ಯಾಗ ಮಾಡಿ ಬಲಿದಾನ ಮಾಡಿದಂಥ ಇಸ್ಲಾಂ ಅಂಥ ಒಂದು ಯಾರೋ ಕೆಲವೊಂದು ಪುಡಾರಿಗಳು ತಪ್ಪು ಮಾಡಿದರೆ ಅದಕ್ಕೆ ಕಾನೂನು ಇದೆ, ಶಿಕ್ಷೆ ಇದೆ. ಎಲ್ಲ ಇಸ್ಲಾಮಕ್ಕೂ ಆದೇಶ ಮಾಡ್ತೀಯಲ್ಲ. ನೀ ಕಟ್ಟಿದ್ಯಾ? ನಿಮ್ಮಪ್ಪ ಕಟ್ಟಿದ್ದಾನ ದೇವಸ್ಥಾನನ? ಸಾರ್ವಜನಿಕರು ಕಟ್ಟಿದ್ದಾರೆ. ಸಾರ್ವಜನಿಕರಿಗಾಗಿ ದೇವಸ್ಥಾನಗಳು, ಮಠ ಮಂದಿರಗಳು, ಗುಡಿ ಗುಂಡಾರಗಳು, ಮಸೂತಿಗಳು ಇವೆಲ್ಲವೂ ಸಾರ್ವಜನಿಕರ ಆಸ್ತಿ ಅವು. ನೀವು ನಮಗೇನು ಮಾಡಿದ್ದೀರಿ ಆ ಸ್ಥಾನದಲ್ಲಿ? ಶಾಸನದ ನೀತಿ ನಿಯಮಗಳ ಗದ್ದಿಗೆಯಲ್ಲಿ ಕುಂತು ನೀವು ಪ್ರಜಾಪ್ರಭುತ್ವದ ಪ್ರಜೆಗಳಿಗೆ ಏನು ಮಾಡ್ತಾಯಿದ್ದೀರಿ? ನೀವು ಧರ್ಮದ ಪಾಠ ಹೇಳಕತ್ತೀರ? ನನ್ನ ಮಕ್ಕಳ ಅವೆಲ್ಲ ಬಿಡ್ರಿ, ಅಭಿವೃದ್ಧಿ ಪಾಠ ಕಲಿಸ್ರಿ, ಸಂವಿಧಾನನ ಮುಂದಿಟ್ಕೊಂಡು ನಡೀರಿ. ಕಾನೂನನ್ನು ಕಾನೂನದ ಮಟ್ಟ ಹಾಕಕ್ಕೆ ಪ್ರಜಾಪ್ರಭುತ್ವದ ಪ್ರಜೆಗಳು ಸಿದ್ಧರಾಗಿದ್ದಾರೆ. ಅದೇ ಮುಳ್ಳಿನಿಂದ ತೆಗೆಯೋಕ್ಕೆ ದಲಿತರು ಸಿದ್ಧರಾಗಿದ್ದಾರೆ. ಪ್ರತಿಯೊಬ್ಬರು ಇಂಟರ್ನೆಟ್ನಲ್ಲಿ ಈ ದೇಶದ ಆ ಇತಿಹಾಸ ತಿಳ್ಕೊಂಡವ್ರದಾರೆ. ನೀನು ಒಬ್ಬನೇ ಅಲ್ಲ ತಿಳ್ಕೊಂಡವನು. ತಿರುಪತಿ ತಿಮ್ಮಪ್ಪನ ಗಡ್ಡಿಗೆನ ಇಡೀ ಭಾರತ ದೇಶದ ಭಾರತೀಯರು ಮಡಿಯಾಗಿ ಇಟ್ಕೊಂಡು ಬಂದಿದ್ದಾರೆ. ನೀನು ಅದರಲ್ಲಿ ಕಿತ್ಕೊಂಡು ತಿನ್ನವ. ನೀನೇನು ಉದ್ಧಾರ ಮಾಡೋವನಲ್ಲ. ಸುಮ್ಮನೆ ಬಿಡು. ಹಿಂದೂ ಮುಸ್ಲಿಮ್ ಅಂತಂದು ಧರ್ಮದ ಬಗ್ಗೆ ಆ ಸ್ಥಾನದಲ್ಲಿ ಕೂತ್ಕೊಂಡು ಹೇಳಕ್ಕೆ ಕೊಡೋಕೆ ನಾಚಿಕೆ ಬರಲ್ವ ನಿನಗೆ? ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿ ಏನು ಆಟ ಆಡಕತ್ತೀನಿ? ನಿನ್ನ ಆಟ ನಿನ್ನ ರಾಜ್ಯದಲ್ಲಿ ನಿನ್ನ ರಾಜ್ಯದಲ್ಲಿ ನಿನಗೆ ಅದು ಸರಿ ಅನ್ಸಂಗಿಲ್ಲ. ಇನ್ನು ದೇಶದ ಪ್ರಜೆಗಳು ನೀನೊಬ್ಬ ಒಳ್ಳೆಯ ಆದೇಶ ಮಾಡಿಪ್ಪ ಅಂತ ನಿನಗೆ ಹೊಗಳ್ತಾರ? ಅಂಥವೆಲ್ಲ ಬಿಟ್ಟು ಒಳ್ಳೆಯ ಮಾರ್ಗದಲ್ಲಿ ನಡೆಯೋದಕ್ಕಲ್ಲಿ ನೀನೊಬ್ಬವ ಅವರ ಚಿರಂಜೀವಿ ಮಗ
ಹಾಂ ಕಲ್ಯಾಣ್ ಯಾರು ಅವನ ಹೆಸರು ಏನಾಗಿತ್ತಪ್ಪ? ಹ್ಞೂ ಅವನು ಡಿ ಸಿ ಎಮ್. ನೀವೆಲ್ಲ ಏನು ಮಾಡಕತ್ತೀರಿ? ನಿಮಗೂ ಏನಾದ್ರು ಪಾಲು ಸಿಕ್ಕಿರ್ಬೇಕು ಅಯೋಧ್ಯದ, ಅದಕ್ಕೆ ಈ ಥರ ಮಾತಾಡಕತ್ತೀರಲ್ಲ. ತಿರುಪತಿ ತಿಮ್ಮಪ್ಪಂದು ಆಗ ಹೊಡ್ಕೊಳಕ್ಕೆ ಆಗ್ತಾಯಿಲ್ಲ ನಿಮಗೆ, ಅದಕ್ಕೆ ಈ ಮಾತು ಹೇಳ್ತೀರಿ. ಅದನ್ನೆಲ್ಲ ಬಿಡಬೇಕು. ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಎಲ್ಲ ರಾಜ್ಯದವರು ಇಡೀ ತಿರುಪತಿ ತಿಮ್ಮಪ್ಪನ ಭಕ್ತರಾದ. ಜಾತಿ ಧರ್ಮ ಭೇದ ಭಾವ ಮೇಳು ಕೇಳಿ ಇಲ್ಲ ತಿಮ್ಮಪ್ಪನಿಗೆ. ಅವನು ಕುಬೇರ. ಇನ್ನಂತ ಹುಚ್ಚು ನಾ ಬುದ್ಧಿ ಹೇಳ್ತೀನಿ, ನಾ ದೊಡ್ಡ ಸುಳೆ ಮಗ.